ಗಿಳಿ ರಕ್ಷಿಸೋದಕ್ಕೆ ಅಂತ ಹೋಗಿ ವಿದ್ಯುತ್ ಶಾಕ್ನಿಂದ ಯುವಕ ಸಾವನ್ನಪ್ಪಿದ್ದಾನೆ. ಇದು ಅಂತಿಂತ ಗಿಳಿಯಲ್ಲ. ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿದ್ದಂತ ಯುವಕ ಪಾಪ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿರೋದು. ನೋಡಿ, 2 ಲಕ್ಷ ಮೌಲ್ಯದ ವಿದೇಶಿ ತಳಿಯ ಗಿಳಿ ಇದು. ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಘೋರ ದುರಂತ ಸಂಭವಿಸಿದೆ. 32 ವರ್ಷದ ಅರುಣ್ ಕುಮಾರ್ ಸಾವನ್ನಪ್ಪಿದಂತ ದುರ್ದೈವಿ. ಅಪಾರ್ಟ್ಮೆಂಟ್ ಒಳಗಿನ ಹೈಟೆನ್ಷನ್ ಕಂಬದ ಮೇಲಿದ್ದಂತ ಗಿಳಿ. ಈ ವೇಳೆ ಈ ಗಿಳಿ ರಕ್ಷಣೆ ಮಾಡೋದಕ್ಕೆ ಅಂತ ಪಾಪ ಈ ಅರುಣ್ ಕುಮಾರ್ ಮುಂದಾಗಿದ್ರು. ಆದ್ರೆ ಅವರೇ ಮೃತಪಟ್ಟಿದ್ದಾರೆ. ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಓಡಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆಗ ಶಾಕ್ ಹೊಡೆದು ಕಾಂಪೌಂಡ್ ಮೇಲಿಂದ ಬಿದ್ದು ಸಾವನ್ನಪ್ಪಿರೋದು ಅರುಣ್ ಕುಮಾರ್ ಅಂತ. ನೋಡಿ, ವಿದೇಶಿ ತಳಿಯ 2 ಲಕ್ಷ ರೂಪಾಯಿ ಮೌಲ್ಯದ ಗಿಳಿ ಇದು. ಈ ಗಿಳಿ ರಕ್ಷಣೆ ಮಾಡೋದಕ್ಕೆ ಅಂತ ಅವ್ರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಪಾಪ ಅವರಿಗೆ ಸಾವು ಎದುರಾಗಿದೆ. ಎಲೆಕ್ಟ್ರಿಕ್ ಶಾಕ್ ಹೊಡೆದು ಕೆಳಗೆ ಬಿದ್ದಿದ್ದಂಥ ಅರುಣ್ 66,000 kV ವಿದ್ಯುತ್ ಸಾಮರ್ಥ್ಯದ ವೈರಿಂದ ಶಾಕ್ ಹೊಡೆದಿರೋದು. ತಕ್ಷಣ ಅರುಣ್ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಆದರೆ ಅದಾಗಲೇ ಮೃತಪಟ್ಟಿದ್ರು ಅರುಣ್ ಕುಮಾರ್. ಸ್ಥಳಕ್ಕೆ ಬೆಸ್ಕಾಂ, ಕೆಇಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಚಿತ್ರಾ, ನಿಜಕ್ಕೂ ಕೂಡ ಒಂದು ಪಕ್ಷಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋದಂತ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಒಂದು ರೀತಿ ದುರಂತದ ಘಟನೆ. ಏನ್ ಡೀಟೇಲ್ಸ್ ಇದೆ? ಸೌಖ್ಯ ಏನು 2 ಲಕ್ಷ ಬೆಲೆ ಬಾಳುವಂತಹ ಒಂದು ಗಿಳಿಯನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಅರುಣ್ ಕುಮಾರ್ ಅನ್ನೋ ವ್ಯಕ್ತಿ ಇದೀಗ ಸಾವನ್ನಪ್ಪಿರುವಂತದ್ದು. ಏನು ಗಿರಿನಗರದಲ್ಲಿರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ಅರುಣ್ ಕುಮಾರ್ ವಾಸವಾಗಿರ್ತಾರೆ. ಅವರದ್ದೇ ಸಂಬಂಧಿಕರ ಗಿಳಿ ಆಗಿರತ್ತೆ. ಅವರ ಸಂಬಂಧಿಕರು ಆ ಒಂದು ಫಾರಿನ್ ಗಿಳಿಯನ್ನ ಸಾಕೊಂಡಿರ್ತಾರೆ. ಅದು ಏನು ಅಪಾರ್ಟ್ಮೆಂಟ್ ಒಳಗಡೆ ಇರುವಂತಹ ಹೈ ಟೆನ್ಷನ್ ವೈರ್ ಮೇಲೆ ಕೂತಿರುತ್ತೆ. ಇದರಿಂದಾಗಿ ಗಿಳಿಯನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ಏನು ಹೋಗ್ತಾರೆ ಅರುಣ್ ಕುಮಾರ್. ಹಾಗಾಗಿ ಕಾಂಪೌಂಡ್ ಮೇಲೆ ಹತ್ತಿ ಏನು ಒಂದು ಪ್ಲಾಸ್ಟಿಕ್ ಪೈಪ್ಗೆ ಒಂದು ಕಡ್ಡಿಯನ್ನ ಹಾಕಿ ಗಿಳಿಯನ್ನ ಓಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದೇ ವೇಳೆ 66 kV ಒಂದು ಹೈಟೆನ್ಷನ್ ವೈರ್ ನಿಂದ ಕರೆಂಟ್ ಶಾಕ್ ಹೊಡೆದು ಕಾಂಪೌಂಡ್ ಮೇಲಿಂದ ಅರುಣ್ ಕುಮಾರ್ ಕೆಳಗೆ ಬೀಳ್ತಾರೆ. ಅನಂತರದಲ್ಲಿ ಸ್ಥಳೀಯರು ಕೂಡ ಅವರನ್ನ ಆಸ್ಪತ್ರೆಗೆ ಕರೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಷ್ಟರಲ್ಲೇ ಅರುಣ್ ಕುಮಾರ್ ಸಾವನ್ನಪ್ಪಿರ್ತಾರೆ. ಆದ್ರೆ ಈ ಅರುಣ್ ಕುಮಾರ್ ಅವರ ಒಂದು ವಿಷಯ ಒಳ್ಳೆದೇ ಆಗಿದ್ರು, ಗಿಳಿಯನ್ನ ರಕ್ಷಣೆ ಮಾಡುವಂತದ್ದು. ಆದ್ರೆ ಎಲ್ಲೋ ಒಂದ್ ರೀತಿಯಾಗಿ ಇವರ ಸಾವನ್ನ ಬರಮಾಡ್ಕೊಂಡ್ರ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಗಿರಿನಗರ ಪೊಲೀಸರು ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಸದ್ಯ ಪರಿಶೀಲನೆಯನ್ನ ಮಾಡ್ತಾರೆ. ಆ ಗಿಳಿಯನ್ನ ಓಡಿಸುವಂತಹ ಸಮಯದಲ್ಲಿ ಈ ರೀತಿಯಾಗಿ ಸಾವನ್ನ ಅಪ್ಪಿರುವಂತದ್ದು ಒಂದ್ ರೀತಿಯಲ್ಲಿ ದುರಂತವೇ ಸರಿ. ಆದ್ರೆ ಅಲ್ಲಿನ ಸ್ಥಳೀಯರು ಹೇಳುವಂತದ್ದು, ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಹೇಳುವಂತದ್ದು, ಅಪಾರ್ಟ್ಮೆಂಟ್ ಒಳಗಡೆ ಈ ಒಂದು 66 kVH ಮೌಲ್ಯದ ಒಂದು ಹೈ ಟೆನ್ಷನ್ ವೈರ್ ಇಂದ ಇರೋದ್ರಿಂದನೇ ಸಾಕಷ್ಟು ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಗಿರಿನಗರ ಪೊಲೀಸರಿಂದ ತನಿಖೆ ಮುಂದುವರೆದಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಭದ್ರನಗರ ಅಂತ ಒಂದು ಪ್ರದೇಶ, ಅಲ್ಲಿ ಕೃತಿಕ ಅಪಾರ್ಟ್ಮೆಂಟ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಲಿಖಿತ ಅನ್ನೋರ್ದು ಒಂದು ಫ್ಲಾಟ್ ಇದೆ. ಆ ಫ್ಲಾಟ್ ಅಲ್ಲಿ ಅವರೊಂದು ಗಿಳಿ ಸಾಕಿರ್ತಾರೆ. ಆ ಗಿಳಿ ಎಲೆಕ್ಟ್ರಿಕ್ ವೈರ್ ಮೇಲೆ ಕುತ್ಕೊಂಡು ಡೆತ್ ಆಗಿರುತ್ತೆ. ಸೊ ಅದನ್ನ ಅಂದ್ರೆ ಇನ್ನೂ ಡೆತ್ ಆಗಿರೋದ್ರ ಬಗ್ಗೆ ಅವ್ರಿಗೆ ಕನ್ಫರ್ಮ್ ಇರಂಗಿಲ್ಲ. ಉಳಿಸ್ಲಿಕ್ಕೆ ಹೋಗಿ ಅವರು ಏನು ಲಿಖಿತ ಇದ್ದಾರೆ, ಇವರ ಒಬ್ಬ ರಿಲೇಟಿವ್ ಹುಡುಗ ಅರುಣ್ ಕುಮಾರ್ ಅಂತೇಳಿ, ಸುಮಾರು 32 ವರ್ಷ. ಇವನು ಒಂದು ಕಬ್ಬಿಣದ ಒಂದು ಸಲಾಕೆಯನ್ನು ತಗೊಂಡು ಅದನ್ನ ಅನ್ನೋವಿಂಗ್ಲಿ ಅದನ್ನ ಗಿಳಿಯನ್ನ ಕೆಳಗೆ ಇದು ಮಾಡ್ಲಿಕ್ಕೆ ಹೋಗ್ತಾನೆ. ಆ ಟೈಮಲ್ಲಿ ಅದು ಎಲೆಕ್ಟ್ರಿಕ್ ಹೈ ಟೆನ್ಷನ್ ವೈರ್ ಇಂದ ಎಲೆಕ್ಟ್ರಿಕ್ ಶಾಕ್ ಆಗಿ ಡೆತ್ ಆಗಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೀರಭದ್ರ